ಹಲ್ಲೆಲೂಯ. ಎಲ್ಲರಿಗೂ ಶುಭ ಮುಂಜಾನೆ ಪ್ರಿಯರೇ. ಈ ದಿನದ ದೇವರ ವಾಕ್ಯ ಜ್ಞಾನೋಕ್ತಿಗಳು 16ನೇ ಅಧ್ಯಾಯದ 3ನೇ ವಾಕ್ಯ. ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವವು. ಹೌದು ಪ್ರಿಯರೇ, ಈ ದಿನದಲ್ಲಿ ನೀವು ಯಾವುದಾದರೂ ಹೊಸ ಕಾರ್ಯವನ್ನ ಮಾಡುತ್ತಿರಬಹುದು ಅಥವಾ ಹೊಸ ಕಾರ್ಯಗಳನ್ನ ನೀವು ಮುಂದುವರಿಸುತ್ತಾ ಹೋಗ್ತಾ ಇರಬಹುದು. ಹೊಸದಾಗಿ ಪ್ರಾರಂಭ ಮಾಡಿದಂತಹ ಕಾರ್ಯಗಳನ್ನ ಮುಂದುವರಿಸುತ್ತಾ ಹೋಗುವಾಗ ನಿಮ್ಮ ಉದ್ದೇಶಗಳು ಒಳ್ಳೆಯದಾಗಿರುವಾಗ ಖಂಡಿತವಾಗಿಯೂ ಅದು ಸಫಲವಾಗುತ್ತದೆ ಪ್ರಿಯರೇ. ಆದುದರಿಂದ ನಾವು ನಮ್ಮ ಜೀವಿತದಲ್ಲಿ ಒಳ್ಳೆಯ ಉದ್ದೇಶಗಳನ್ನ ಇಟ್ಟುಕೊಂಡವರಾಗಿ ನಮ್ಮ ಎಲ್ಲಾ ಕಾರ್ಯಭಾರವನ್ನ ದೇವರಿಗೆ ವಹಿಸಿಕೊಡುವಾಗ ಖಂಡಿತವಾಗಿಯೂ ನಾವು ನಮ್ಮ ಜೀವಿತದಲ್ಲಿ ಸಫಲತೆಯನ್ನ ಕಾಣುತ್ತೇವೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನಾದಂತಹ ನಮ್ಮ ದೇವರೇ, ಅಪ್ಪ, ಈ ದಿನದಲ್ಲಿ ಸ್ವಾಮಿ, ನನ್ನ ಎಲ್ಲ ಸಹೋದರ ಸಹೋದರಿಯರು ಯಾವುದೇ ಕೆಲಸಗಳನ್ನ ಮಾಡುತ್ತಿದ್ದರೂ ಕೂಡ ಅವರ ಜೀವಿತದ ಎಲ್ಲಾ ಕಾರ್ಯಭಾರವನ್ನ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಟ್ಟಿದ್ದೇನೆ. ನಿನ್ನ ವಾಕ್ಯವು ಹೇಳುವ ಪ್ರಕಾರ ಅಪ್ಪ, ನಿಮ್ಮ ಒಂದು ಉದ್ದೇಶ ಕರ್ತನೆ ಅವರ ಜೀವಿತದಲ್ಲಿ ನೆರವೇರಲಿ ಕರ್ತನೆ. ಅವರು ಯಾವ ಉದ್ದೇಶದಿಂದ ಈ ಒಂದು ಕಾರ್ಯಗಳನ್ನ ಸ್ವಾಮಿ ಪ್ರಾರಂಭ ಮಾಡಿದರು, ಎಲ್ಲಾ ಕಾರ್ಯಗಳು ಸಫಲತೆಯನ್ನ ಕಾಣುವ ಹಾಗೆ ಎಲ್ಲರನ್ನ ಆಶೀರ್ವದಿಸಿ ನಡೆಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಕರ್ತನೆ, ಆಮೆನ್.